ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಹೋಟೆಲ್ ತೆರೆಯಲು 20,000 ಲಂಚ. ಲೋಕಾಯುಕ್ತ ಬಲೆಗೆ ಸುಧಾಮನಗರ ಕಾರ್ಪೊರೇಟರ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅವ್ವಾಯಿ. ಗೇಟ್ನಲ್ಲಿ ಕಾದಿದ್ದ ಜವರಾಯ ಮಗುವಿನ ಮೇಲೆ ಕಳಚಿ ಬಿದ್ದು ಸ್ಥಳದಲ್ಲೇ ಸಾವು. ಶಾಲೆಗೆ ಹೊರಟಿದ್ದ ಬಾಲಕ ಸೇರಿದ ಮಸಣ. ನಾಳೆ ದಿನಾಂಕ 12/12/12. ನಾಳೆಯ ದಿನವೇ ಜನಿಸಬೇಕಂತೆ ಕೂಸು. ಆಸ್ಪತ್ರೆಗಳಲ್ಲಿ ಕಾದು ಕುಳಿತ ಗರ್ಭಿಣಿಯರು. 120 ಅಡಿ ಎತ್ತರದಿಂದ ಜಿಗಿತಾರೆ. ನೋಡಿದವರ ಎದೆ ಜಲ್ ಜಲ್. ಆನೇಕಲ್ನಲ್ಲಿ ಬಂಗಿ ಜಂಪ್ ಸಾಹಸ. ಚಳಿಗಾಲಕ್ಕೆ ಬಂದಿವೆ ಚಾಕ್ಲೇಟ್. ತಿಂದ್ರೆ ನೋ ಕ್ಯಾನ್ಸರ್, ನೋ ಬಿಪಿ. ಮುಗಿಬಿದ್ದ ಜನರಿಂದ ಆನ್ಲೈನ್ ಬುಕ್ಕಿಂಗ್. ಬೆಂಗಳೂರಿನ ಕಸ ಸಮಸ್ಯೆಯನ್ನ ಬಗೆಹರಿಸೋಕೆ ಇವರು ಅದೆಷ್ಟು ಸಕ್ರಿಯರಾಗಿದ್ದಾರೋ ಗೊತ್ತಿಲ್ಲ. ಆದರೆ ತಿಂಗಳ ಮಾಮೂಲಿ ಮಾತ್ರ ಕಾಲ್ಬುಡಕ್ಕೆ ಬಂದು ಬಿದ್ದು ಬಿಡಬೇಕಿತ್ತು. ಆದರೆ ಅತಿಯಾಸೆಗೆ ಬಿದ್ದ ಈ ಮಹಿಳಾ ಕಾರ್ಪೊರೇಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅವ್ರು ಯಾರು ಅನ್ನೋದನ್ನ ಬನ್ನಿ ನೋಡೋಣ. ಲೋಕಾಯುಕ್ತ ಪೊಲೀಸರ ಕಾರ್ಯಾಚರಣೆ. ಬಲೆಗೆ ಬಿದ್ದ ಮಹಿಳಾ ಕಾರ್ಪೊರೇಟರ್. 15,000 ರೂಪಾಯಿ ಸ್ವೀಕರಿಸುತ್ತಿದ್ದ ವೇಳೆ ಬಲೆಗೆ. ಗಂಡಸರಿಗೆ ಹೋಲಿಸಿದ್ರೆ ಹೆಂಗಸರು ಅಷ್ಟೊಂದು ಭ್ರಷ್ಟರಲ್ಲ. ಲಂಚ ಪಡೆಯೋಕೆ ಸ್ವಲ್ಪ ಹೆದರುತ್ತಾರೆ ಅನ್ನೋದು ನಿಮ್ಮ ಭಾವನೆ ಇರಬಹುದು. ಆದ್ರೆ ಈ ಮಹತಾಯಿಯನ್ನ ನೋಡಿ. ಲಂಚ ತಿನ್ನೋಕೆ ಹೋಗಿ ಹೇಗೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಅಂತ. ಹೌದು, ಸುಧಾಮನಗರ ಕಾರ್ಪೊರೇಟರ್ ಅವ್ವಾಯಿ ಲಂಚ ತಿನ್ನೋಕೆ ಹೋಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಹೋಟೆಲ್ ವ್ಯಾಪಾರಿಯಿಂದ ಲಂಚ ಪಡೆದಿದ್ದ ವೇಳೆ ಎಸ್ಪಿ ಶಿವಶಂಕರ್ ರೆಡ್ಡಿ ಅವ್ವಾಯಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇಷ್ಟಕ್ಕೂ ನಡೆದಿದ್ದು ಏನಪ್ಪಾ ಅಂದ್ರೆ, ಕಲಾಸಿಪಾಳ್ಯದಲ್ಲಿ ಸಣ್ಣ ಹೋಟೆಲ್ ನಡೆಸ್ತಾ ಇದ್ದ ಚೆನ್ನೇಗೌಡರಿಂದ ಅವ್ವಾಯಿ ಪ್ರತಿ ತಿಂಗಳು 500 ರೂಪಾಯಿ ಮಾಮೂಲಿ ಪಡಿತಾ ಇದ್ರಂತೆ. ಆದ್ರೆ ಕಳೆದ ತಿಂಗಳು ಮಾಮೂಲಿ ಕೊಡದ ಚೆನ್ನೇಗೌಡರಿಂದ ಏಕಾಏಕಿ 35,000 ರೂಪಾಯಿ ಕೊಡುವಂತೆ ಒತ್ತಾಯಿಸಿದ್ರಂತೆ. ನಂತರ 20,000ಕ್ಕೆ ಡೀಲ್ ಕುದುರಿಸಿದ್ರು. ಇವತ್ತು ಕಲಾಸಿಪಾಳ್ಯದಲ್ಲಿನ ತಮ್ಮ ಕಚೇರಿಯಲ್ಲಿ 15,000 ರೂಪಾಯಿ ಲಂಚ ಪಡಿಬೇಕಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನಮ್ಮ ಲೋಕಾಯುಕ್ತ ಕಚೇರಿಗೆ ಬಂದು ಈ ಚೆನ್ನೇಗೌಡ ಅನ್ನೋ ಫಿರ್ಯಾದಿದಾರರು ಕಂಪ್ಲೇಂಟ್ ಕೊಟ್ಟ ನಂತರ 30,000 ಅಂತ ಮೊದಲೇನು ಮಾತುಕತೆ ಆಗಿತ್ತು, ಅದ ನಂತರ 20,000 ಅಂತ ಮಾತುಕತೆ ಆಗಿತ್ತು. ಕಡೆಗೆ ಈತ 15,000 ಕೊಡಲಿಕ್ಕೆ ಒಪ್ಕೊಂಡಿದ್ದೇನೆ ಅಂತ ಹೇಳಿ ನಮ್ಮ ಕಡೆ ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಇವತ್ತು ಮಧ್ಯಾಹ್ನ ಈ ಕಾರ್ಪೊರೇಟರ್ ಅವರು ಅದನ್ನು ಸ್ವೀಕರಿಸುವಂಥ ಒಂದು ಸಂದರ್ಭದಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಬಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಕಟ್ಟಡದ ನಕ್ಷೆ ಕೊಡಲು ಲಂಚ ಕೇಳಿ ಗಣೇಶ್ ಮಂದಿರ ವಾರ್ಡ್ನ ಗೋವಿಂದರಾಜು ಜೈಲಿಗೆ ಹೋಗಿದ್ರು. ಈಗ ಕಾರ್ಪೊರೇಟರ್ ಅವ್ವಾಯಿ ಸರದಿ. ಈಕೆ ಮಾನ ಇವತ್ತು 3 ಕಾಸಿಗೆ ಹರಾಜಾಗಿದೆ. ಇನ್ನು ಅದೆಷ್ಟು ಕಾರ್ಪೊರೇಟರ್ಗಳು ಹೀಗೆ ಕಮಾಯಿ ಮಾಡ್ತಿದ್ದಾರೋ ಬಯಲಾಗಿದ್ರೆ ಗೊತ್ತಾಗುತ್ತೆ ಇವರ ಬಂಡವಾಳ. ವೆಂಕಟರಮಣ್ ಜೊತೆ ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆತ ಪ್ರತಿಭಾವಂತ ವಿದ್ಯಾರ್ಥಿ. ಓದಿನಲ್ಲಿ ಚುರುಕಾಗಿದ್ದ ಹುಡುಗ ಇಂದು ಖುಷಿಯಿಂದ ಶಾಲೆಗೆ ತೆರಳೋಕೆ ತುದಿಕಾಲಲ್ಲಿ ನಿಂತಿದ್ದ. ಆದರೆ ವೇದಿ ಲಿಖಿತವೇ ಬೇರೆಯಾಗಿತ್ತು. ಶಾಲೆ ಸೇರ್ಬೇಕಾಗಿದ್ದ 8 ವರ್ಷದ ಬಾಲಕ ಮಸಣ ಸೇರುವಂತಾಯಿತು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಬಾಲಕನ ಹೆಸರು ಪೆರುಮಾಳ್. ಮತ್ತಿಕೆರೆಯ ಪಂಪಾನಗರದ ನಿವಾಸಿಯಾದ ಪೆರುಮಾಳ್ ಇಂದು ಬೆಳಿಗ್ಗೆ ಎಂದಿನಂತೆ ಶಾಲೆಗೆ ಹೋಗ್ತಿದ್ದ. ಅಕ್ಕನ ಜೊತೆ ಶಾಲೆಗೆ ತೆರಳೋಕೆ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಅದೇನಾಯ್ತೋ ಏನೋ, ಪೆರುಮಾಳ್ ಪಕ್ಕದಲ್ಲಿದ್ದ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಗೇಟ್ ಕಡೆ ಮುಖ ಮಾಡಿ ನಡೆದೇ ಬಿಟ್ಟ. ಗೇಟನ್ನ ಹಿಡಿದು ಆಡ್ತಿದ್ದ ಪೆರುಮಾಳ್ ಮೇಲೆ ತಕ್ಷಣವೇ ಯಮಸ್ವರೂಪಿಯಾದಂತಹ ಗೇಟ್ ಕಳಚಿ ಬಿದ್ದಿತ್ತು. ಅಷ್ಟೇ, ಪೆರುಮಾಳ್ ಸ್ಥಳದಲ್ಲೇ ಸಾವನ್ನಪ್ಪಿಬಿಟ್ಟಿದ್ದ.
ಡೈಲಿ ನಾರ್ಮಲಾಗಿ ಇವ್ರು ಬಸ್ಸಿಗೆ ಹೋಗ್ತಾರೆ, ಇಲ್ಲಿಂದ ತೊಗೊಂಡ್ಬಿಟ್ಟು ಬೊಂಬೆ ಇದೆಲ್ಲ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ರು. ಸೊ ಅರೌಂಡ್ ಐ ಥಿಂಕ್ ಅರೌಂಡ್ 8-10ಗೆ ಇಲ್ಲಿ ವೆಯ್ಟ್ ಮಾಡಿದ್ದಾರೆ, ಬಸ್ಗೆ 7:30ಗೆ ವೆಯ್ಟ್ ಮಾಡಿದ್ದಾರೆ. ಸ್ಕೂಲ್ ಇಲ್ಲಿ ಬಿಟ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಅವಾಗ ಮೋಸ್ಟ್ಲಿ ಗೇಟಲ್ಲಿ ಅವನೇನೋ ಟಚ್ ಮಾಡಿದಾನೋ ಇಲ್ಲ ಆಟ ಆಡ್ತಾ ಇದ್ದಾನೋ ಗೊತ್ತಿಲ್ಲ. ಸೊ ಬಿದ್ದ ತಕ್ಷಣ ನನಗೆ ಫೋನ್ ಬಂತು, ಈ ಥರ ಬಿದ್ದುಬಿಟ್ಟಿದ್ದಾರೆ ಅಂತಬಿಟ್ಟು. ಪೆರುಮಾಳ್ ಸಾವಿಗೂ ಹಿಂದೆ 2-3 ಬಾರಿ ಇದೇ ಗೇಟು ಕಳಚಿಕೊಂಡಿತ್ತು. ಆದರೂ ಇದರ ದುರಸ್ತಿ ಕಾರ್ಯವನ್ನ ಕಲ್ಯಾಣ ಮಂಟಪದ ಸಿಬ್ಬಂದಿ ಮಾಡಿರಲಿಲ್ಲ. ಈ ಒಂದು ಅಸಡ್ಡೆಯೇ ಬಾಲಕನ ಸಾವಿಗೆ ಕಾರಣ ಅನ್ನೋದು ಸ್ಥಳೀಯರ ಆರೋಪ. ಇದು 2 ದಿನ ಮುಂಚೆನೇ ಬಿದ್ದಿದೆ. ಇಲ್ಲಿ ಮುಂಚೆನೇ ಅವರು ರೆಸ್ಪಾನ್ಸ್ ತಗೋತಿದ್ರೆ ಆಯ್ತಿತ್ತು. ಅವ್ರು ರೆಸ್ಪಾನ್ಸ್ ಏನು ಮಾಡಿಲ್ಲ. ಆ ಮಗು ಅಲ್ಲಿ ಕೂತ್ಕೊಂಡಿತ್ತು, ಬಸ್ಸಿಗೆ ವೇಟ್ ಮಾಡಿಕೊಂಡು ಅದು ಬಿದ್ದು ಮುಖದ ಮೇಲೆ ಬಿದ್ದು ಬುಲ್ಡೆ ಎಲ್ಲ ಓಪನ್ ಅಲ್ಲೇ ಸ್ಪಾಟ್ ಔಟ್ ಆಯಿತು. ಬೆಳಿಗ್ಗಿಂದ ಕಾಲ್ ಮಾಡ್ತಾ ಇದ್ದೀವಿ, ಇವಾಗ ಗಂಟ ಕಾಲ್ ಎತ್ತಿಲ್ಲ ಅವರು. ಅತೀವ ಬಡತನದಿಂದ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ ಖುಷಿಯಿಂದಿದ್ದ ತಾಯಿ ತಂದೆ ಮಗನ ಸಾವಿನಿಂದ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಹೋಂವರ್ಕ್ ಮಾಡಿಲ್ಲ ಅಂತ ಶಿಕ್ಷಕಿಯೊಬ್ಬಳು ವಿದ್ಯಾರ್ಥಿಯ ಹಲ್ಲು ಮುರಿದಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕ್ವೀನ್ಸ್ ರಸ್ತೆಯಲ್ಲಿರೋ ಸೇಂಟ್ ಮೇರೀಸ್ ಶಾಲೆಯ 9 ವರ್ಷದ ಮೊಹಮ್ಮದ್ ಉಜೈಫ್ ಹಲ್ಲೆಗೊಳಗಾದ ವಿದ್ಯಾರ್ಥಿ. 3ನೇ ತರಗತಿ ಓದ್ತಾ ಇರೋ ಮೊಹಮ್ಮದ್ ಗಣಿತ ಹೋಂವರ್ಕ್ ಮಾಡಿರಲಿಲ್ಲ. ಹೀಗಾಗಿ ಶಿಕ್ಷಕಿ ನಿರ್ಮಲಾ ಮೊಹಮ್ಮದ್ನನ್ನ ಹಲ್ಲು ಮುರಿಯುವವರೆಗೂ ಥಳಿಸಿದ್ದಾರಂತೆ. ಮೊಹಮ್ಮದ್ ಪೋಷಕರು ಶಿಕ್ಷಕಿ ನಿರ್ಮಲಾ ವಿರುದ್ಧ ಹೈಗ್ರೌಂಡ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅದಕ್ಕೆ ಹೊಸ ಬುಕ್ಕಲ್ಲಿ ಮಾಡಲ್ಲ ಅಂದರೆ ಬೇಡ ಅಂದ ಇವನು. ಮಿಸ್ ಬೇಡ ಅಂದ್ಬಿಟ್ಟು ಇವ್ನಿಗೆ ಎಳ್ಕೊಂಡೋಗಿ ಈಚೆ ಕಡೆ ಕಿವಿ ಹಿಡಿದ್ಬಿಟ್ಟು ಕೆಳಗಡೆ ಜಮೀನು ಮೇಲೆ ಹೊಡೆದು ಆ ತೀತು ಬಿದ್ದಾಯಿತು ಮತ್ತು ರಕ್ತ ಬಂದಿದ್ದಕ್ಕೆ ಆಯಾಮ ಕರೆದ್ಬಿಟ್ಟು ಇದು ಬ್ಲಡ್ ವೈಪ್ ಮಾಡಿ ಬಿಟ್ಬಿಟ್ರು. ಊಟನೂ ಮಾಡೋಕ್ಕೆ ಕೊಟ್ಟಿಲ್ಲ. ಆಮೇಲೆ ಸ್ಕೂಲ್ ಬಿಟ್ಟಾದ್ಮೇಲೆ ಇವನು ಮನೆಗೆ ಬಂದಾದಮೇಲೆ ನಮಗೆಲ್ಲ ಗೊತ್ತಾಗಿದ್ದು. ಆಮೇಲೆ ಸ್ಟೇಷನ್ಗೆ ಬಂದಾಗ ಬೆಂಗಳೂರಿನಲ್ಲಿ ಮತ್ತೊಂದು ಗುಂಡಿನ ದಾಳಿ ನಡೆದಿದೆ. ಸರಗಳ್ಳನೊಬ್ಬನ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಆತ್ಮರಕ್ಷಣೆಗಾಗಿ 2 ಸುತ್ತಿನ ಗುಂಡು ಹಾರಿಸಿದ್ದಾರೆ. ಸಾರ್ವಜನಿಕರ ಸಹಾಯದಿಂದ ಸುಮಾರು 6 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಖತರ್ನಾಕ್ ಕಳ್ಳ ಸೇರಿದಂತೆ 2 ಬಲೆಗೆ ಬಿದ್ದಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಬಾಣಸವಾಡಿಯ ಕಲ್ಯಾಣ ನಗರದಲ್ಲಿ ಚಿನ್ನ ಕದ್ದು ಪರಾರಿಯಾಗಿದ್ದ ಖತರ್ನಾಕ್ ಕಳ್ಳ ಬಲೆಗೆ ಬಿದ್ದಿದ್ದಾನೆ. ನಿನ್ನೆ ಕಲ್ಯಾಣ ನಗರದ ನಿವಾಸಿ ಮಂಜುಳಾ ಅನ್ನೋರು ರಸ್ತೆಯಲ್ಲೇ ನಿಂತು ತನ್ನ ಮಗುವಿಗೆ ಊಟ ಮಾಡಿಸ್ತಿದ್ರು. ಈ ವೇಳೆ ಅಪರಿಚಿತ ವ್ಯಕ್ತಿ ಮಂಜುಳಾ ಅವರ ಕುತ್ತಿಗೆಗೆ ಕೈ ಹಾಕಿ 10 ಗ್ರಾಂ ಚಿನ್ನದ ಸರವನ್ನ ಕಿತ್ಕೊಂಡು ಅಲ್ಲೇ ನಿಂತಿದ್ದ ಹೊಂಡಾ ಆಕ್ಟಿವಾದಲ್ಲಿ ಓಡಿ ಹೋಗಲು ಮುಂದಾಗಿದ್ದಾನೆ. ಈ ವೇಳೆ ಬೈಕ್ ಸವಾರರೊಬ್ಬರು ಸರಗಳನ್ನ ಹಿಂಬಾಲಿಸಿ ಅವರ ಬೈಕ್ಗೆ ಗುದ್ದಿ ಬೀಳಿಸಿದ್ದಾರೆ. ಈ ವೇಳೆ ಸರಕದ್ದ ಆಸಾಮಿ ಜೊತೆಯಲ್ಲಿದ್ದವನನ್ನ ಅಲ್ಲೇ ಬಿಟ್ಟು ಪೊದೆಯೊಳಗೆ ಓಡಿ ಹೋಗಿದ್ದಾನೆ. ಆದ್ರೆ ಇನ್ನೊಬ್ಬ ಖದೀಮ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿಬಿದ್ದ ಮಹೇಶ್ನನ್ನ ಸಾರ್ವಜನಿಕರೇ ಪೊಲೀಸರಿಗೆ ಒಪ್ಪಿಸಿದ್ರು. ಆ್ಯಕ್ಚುಲಿ ನಾನು ಒಂದು ಮಾಂಗಲ್ಯ ಚೈನು, ಒಂದು ಸ್ಮಾಲ್ ಚೈನ್ ಕತ್ತತ್ರ ಸ್ಮಾಲ್ ಚೈನ್ ಹಾಕಿದ್ದೆ. ಯಾವಾಗ ಕತ್ತಿ ಕೈ ಹಾಕಿದ್ನೋ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ಅವನೇನು ಚೈನ್ ಕಿತ್ಕೊಳ್ಳೋ ಥರ ಇದು ಮಾಡ್ತಾಯಿದ್ದಾನೆ, ಟ್ರೈ ಮಾಡ್ತಾನೆ ಅಂತ. ಅವನು ಕತ್ತಿ 2 ಚೈನ್ ಹಿಡಿದು ಹೇಳಿದಾಗ ನಾನೇನು ಮಾಡಿದೆ, ಮಾಂಗಲ್ಯ ಚೈನ್ಗೆ ಎಡಗೈಲಿ ಇಟ್ಕೊಂಡೆ. ಅವನ ಕೈಗೆ ಮಾತ್ರ ಸ್ಮಾಲ್ ಚಿಕ್ಕ ಚೈನು ಕಿತ್ಕೊಂಡು ಎಷ್ಟು ಫಾಸ್ಟ್ ಓಡೋದಂದರೆ ಈ ಸೈಡ್ಗೆ ಹೋದ. ಅಲ್ಲಿ ಯಾರೋ ಒಬ್ಬ ಇನ್ನೂ ಬೈಕ್ ಆಕ್ಟಿವ್ ಹೊಂಡ ನಿಲ್ಲಿಸ್ಕೊಂಡು ನಿಂತಿದ್ದ. ಮಹೇಶ್ನನ್ನ ವಿಚಾರಣೆಗೆ ಒಳಪಡಿಸಿದ ಪೊಲೀಸರು ಸುರೇಶ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಮಾಹಿತಿ ಆಧಾರದ ಮೇಲೆ ಆರೋಪಿ ಸುರೇಶ್ನನ್ನ ಬಂಧಿಸಲು ಮುಂದಾದ್ರು. ಈ ವೇಳೆ ಏಕಾಏಕಿ ಪೇದೆ ಅಂಕಿತ್ ಹಾಗೂ ಇನ್ಸ್ಪೆಕ್ಟರ್ ರಂಗಪ್ಪನವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಯಾವಾಗ ಸುರೇಶ್ ಹಲ್ಲೆಗೆ ಮುಂದಾದನೋ ಆಗ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ರಂಗಪ್ಪ ರಿವಾಲ್ವರ್ ತೆಗೆದುಕೊಂಡು ಸುರೇಶ್ ಮೇಲೆ 2 ಸುತ್ತಿನ ಗುಂಡು ಹಾರಿಸಿದ್ದಾರೆ. ಮೊದಲಿಗೆ ಸಿಕ್ಕವನ ಹೆಸರು ಮಹೇಶ್ ಅಂತ, ಅವನು 21 ವರ್ಷ. ಈಗ ಇಂಜೂರ್ಡ್ ಆಗಿರೋನ ಹೆಸರು ಸುರೇಶ್ ಅಂತ, ಇವನು 20 ವರ್ಷದವನು. 20 ವರ್ಷ. ಇವನು ಭಾರತೀನಗರ ನಿವಾಸಿ. ಮಹೇಶ್ ಅನ್ನೋನು ಲಿಂಗರಾಜಪುರ ನಿವಾಸಿ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಪಡಿಬೇಕಾಗಿ ನಮ್ಮ ಈ ವ್ಯಾಪ್ತಿಯಲ್ಲಿ ಕಳೆದ ಸುಮಾರು 1-1.5 ತಿಂಗಳಲ್ಲಿ 4 ಕಡೆಗೆ ಚೈನ್ ಸ್ನ್ಯಾಚಿಂಗ್ ಆಗಿದೆ ಬೇರೆ ಬೇರೆ ಭಾಗಗಳಲ್ಲಿ. ಇಷ್ಟ ಅಲ್ಲದೆ ಸಿಟಿಯಲ್ಲಿ ಬೇರೆ ಕಡೆ ಮಾಡಿರೋ ಸಾಧ್ಯತೆಯೂ ಇದೆ. ಇನ್ನು ಮುಂದಿನ ತನಿಖೆ ತಿಳಿಬೇಕಾಗಿದೆ. ಗಾಯಗೊಂಡಿದ್ದ ಸುರೇಶ್ ಹಾಗೂ ಪೇದೆ ಅಂಕಿತ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಚಿಕಿತ್ಸೆ ಪಡಿತಾ ಇದ್ದ ಸುರೇಶ್ನನ್ನ ವಿಚಾರಣೆಗೆ ಒಳಪಡಿಸಿದಾಗ ಈತನ ಮೇಲೆ ಭಾರತೀ ನಗರದಲ್ಲಿ 6 ಪ್ರಕರಣಗಳಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಿಂದ ಮಸೂದ್ ಹಾಗೂ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.